ಸೀನು ಮನ್ಸು ಬದಲಾಯಿಸ್ಕೊಂಡಷ್ಟು ಸುಲಭವಾಗಿ ಚಾರು ಕೂಡ ಮನ್ಸು ಬದಲಾಯಿಸ್ಬೇಕಲ್ವಾ? ಈ ಆದ್ಯೆಯಿಂದಾಗಿ ಮನೇಲಿ ಧರ್ಮದ ವಿರುದ್ಧವಾಗಿ ನಡೀತಿದೆ. ಏನ್ ಮಾಡ್ಬೇಕು ಅಂತ ನೀನೇ ಯೋಚನೆ ಮಾಡು. ಅಣ್ಣ, ಸೀನು ಮೇಲಿರೋ ಪ್ರೀತಿಯಿಂದಾಗಿ ಪಂಚಾಯತಿಗೆ ಹೋದ್ಲೇ ಹೊರತು ಚಾರುಗೆ ಈ ಮನೆ ಅಂದ್ರೆ, ಸೀನು ಅಂದ್ರೆ ಪ್ರಾಣ ಅಣ್ಣ. ಎಷ್ಟು ದಿನ ಆದ್ರೂ ಅಲ್ಲೇ ನಿಂತಿರ್ತೀನಿ ಅಂತ ಹೇಳಿದಾಳೆ ಭಾವನವ್ರೆ. ಅವಳ ಪ್ರಾಣಕ್ಕೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ನನ್ಗೆ. ಎಷ್ಟು ದಿನ ಆದ್ರೂ ಅಲ್ಲೇ ನಿಂತಿರ್ತೀನಿ ಅಂತ ಹೇಳಿದಾಳೆ ಭಾವನವ್ರೆ. ರಾಜಿ, ರಾಜಿ, ಏನಾಯ್ತು? ಯಾಕೆಷ್ಟೊಂದು ಕೋಪ? ಕೋಪ ಮಾಡ್ಕೊಳ್ದೇ ಇದ್ರೆ ತಾವು ಮಾಡಿರೋ ಕೆಲ್ಸಕ್ಕೆ ಕೈ ಮುಗಿದು ನಮಸ್ಕಾರ ಮಾಡ್ಬೇಕಾ? ರಾಜಲಕ್ಷ್ಮಿ, ನಿನ್ನ ಹೀಗೆ ನೋಡ್ತಿದ್ರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಯಾ. ಅದಷ್ಟೇನಾ? ಕೋಪ ಮಾತ್ರ ಕಾಣಿಸ್ತಾ ಇಲ್ವಾ? ನನ್ನ ಮುಖನೇ ಹಾಗೆ. ಎಲ್ರಿಗೂ ಚಿಕ್ಕ ಹುಡುಗಿ ಥರನೇ ಕಾಣಿಸ್ತೀನಿ ಅನ್ಸುತ್ತೆ. ಅದಕ್ಕೆ ಎಲ್ರೂ ನನಗೆ ಮೋಸ ಮಾಡ್ತಿದ್ದಾರೆ. ರಾಜಲಕ್ಷ್ಮಿ, ನಾನು ನಿಜಾನ ಬಚ್ಚಿಟ್ಟಿದ್ದೆ, ಮೋಸ ಮಾಡಲಿಲ್ಲ. ಎಲ್ರೂ ಅಂದ್ರೆ ಇನ್ಯಾರಿದ್ದಾರೆ? ಎಲ್ರ ಬಗ್ಗೆ ಬಿಡು, ನಿನ್ ಬಗ್ಗೆ ಹೇಳು. ಸ್ವಂತ ತಂಗಿ ಅಂತ, ನನ್ನ ಮೇಲೆ ಯಾವಾಗಲೂ ತುಂಬಾ ಪ್ರೀತಿ ಅಭಿಮಾನ ಇರುತ್ತೆ ಅಂತ ಈ ಮಾತುಗಳನ್ನ ತುಂಬಾ ಸಲ ಹೇಳಿದ್ಯಾ ಅಲ್ವಾ? ಆದ್ರೆ ನಿನ್ ಪ್ರೀತಿ ವಿಷಯನ ಯಾಕೆ ಮುಚ್ಚಿಟ್ಟೆ ಆದ್ಯಾ? ಅದು ಪ್ರತಿದಿನ ಪ್ರತಿ ಕ್ಷಣ ನಿನ್ ಪಕ್ಕದಲ್ಲೇ ಇರ್ತಾ ಇದ್ದೆ. ಒಂದ್ಸಲ ಕೂಡ ನನ್ನ ಹತ್ರ ಹೇಳ್ಬೇಕು ಅನ್ನಿಸ್ಲಿಲ್ವಾ? ಯಾಕಾದ್ಯಾ? ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ರಾಜಲಕ್ಷ್ಮಿ, ನೀನಂದ್ರೆ ನನಗೆ ತುಂಬಾ ನಂಬಿಕೆ. ಆದ್ರೆ ನನಗಿರೋ ಪರಿಸ್ಥಿತಿಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಪ್ರೀತಿಸೋದೇ ಬೇರೆ, ಮದುವೆ ಮಾಡ್ಕೊಳ್ಳೋದೇ ಬೇರೆ. ಪ್ರೀತಿ ಅನ್ನೋದು ಇಬ್ರಿಗೂ ಸಂಬಂಧಪಟ್ಟಿದ್ದು. ಆದ್ರೆ ಮದುವೆ ಅನ್ನೋದು ಎರಡು ಕುಟುಂಬಗಳಿಗೆ ಸಂಬಂಧಪಟ್ಟಿದ್ದು. ಸೀನುನ ಪ್ರೀತಿಸಿದಷ್ಟು ಈಸಿ ಅಲ್ಲ ಅಲ್ವಾ ಈ ಕುಟುಂಬನ ಗೆಲ್ಲೋದು? ಇಷ್ಟೊಂದು ಕನ್ಫ್ಯೂಷನಲ್ಲಿ ಈ ವಿಷಯಗಳನ್ನೆಲ್ಲ ನಿನಗೆ ಹೇಳಿ ನನ್ನ ಜೊತೆ ನಿನಗೂ ಬೇಜಾರು ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಆದ್ಯ, ನಿಂತರ ಹುಡುಗಿನೇ ಈ ಮನೆಗೆ ಸೊಸೆಯಾಗಿ ಬರಬೇಕು. ಚಾರುಗೆ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ಮದ್ವೆ ಇಬ್ರನ್ನ ಹತ್ರ ಮಾಡ್ಬೋದೇನೋ, ಆದ್ರೆ ಪ್ರೀತಿ ಇಬ್ರನ್ನ ಒಂದ್ ಮಾಡತ್ತೆ.
ಹಲೋ ಅಕ್ಕ ಮದ್ವೆ ನಿಂತೋದ್ ಮಾತ್ರಕ್ಕೆ ಚಾರು ನಿಮ್ ಮಗಳಲ್ಲ ಅಂತ ಆಗ್ತಾಳ? ಏನಾಯ್ತು ಪಾರ್ವತಿ? ಇನ್ನೀ ಜನ್ಮದಲ್ಲಿ ಅವಳಿಗೆ ಸಂಬಂಧ ಸಿಗಲ್ಲ ಅಂತ ಚಾರುನ ಮನೆಯಿಂದ ಕಳ್ಸಿ ಕೈ ತೊಳ್ದು ಬಿಟ್ರಾ? ನೋಡಮ್ಮ ಪಾರ್ವತಿ, ಮನೇಲಿ ಚಾರು ಕಾಣಿಸ್ತಾ ಇಲ್ಲ ಅಂತ ಈಗ ನಾವು ಟೆನ್ಷನ್ ಅಲ್ಲಿದ್ದೀವಿ. ನೀನ್ ಅರ್ಥ ಆಗದೆ ಇರೋ ತರ ಮಾತಾಡಿದ್ರೆ ಉಳ್ದಿರೋ ಅರ್ಧ ಜೀವನ ಹೋಗ್ಬಿಡುತ್ತಮ್ಮ. ಅಷ್ಟಕ್ಕೂ ಯಾಕೆ ಫೋನ್ ಮಾಡಿದೀಯ ಅಂತ ಸರಿಯಾಗಿ ಹೇಳಮ್ಮ. ಅಲ್ಲ ಭಾವನವ್ರೆ, ಚಾರು ಇಲ್ಲಿದ್ರೆ ನಿಮ್ ಮನೇಲಿ ಹೇಗ್ ಕಾಣಿಸ್ತಾಳೆ? ಏನ್ ಪಾರ್ವತಿ ನೀನ್ ಹೇಳ್ತಿರೋದು? ಚಾರು ಅಲ್ಲಿಗೆ ಬಂದಿದ್ದಾಳ? ಬರೋದ್ ಮಾತ್ರ ಅಲ್ಲ, ಸೀನು ಇಲ್ಲ ಅಂದ್ರೆ ಇಲ್ಲೇ ಸತ್ ಹೋಗ್ತೀನಿ ಅಂತಿದ್ದಾಳೆ. ಅಯ್ಯೋ, ಚಾರುಗ್ ಹೇಗಮ್ಮ ಅರ್ಥ ಮಾಡಿಸೋದು? ಭಾವನವ್ರೆ, ಅವಳ ಪರಿಸ್ಥಿತಿ ಈ ಮನೇಲಿ ಯಾರಿಗೂ ಅರ್ಥ ಆಗ್ತಿಲ್ಲ. ಈ ಮನೆ ಸೊಸೆ ಅಂತ ಈ ಮನೇಲಿ ಯಾರು ಒಪ್ಕೊಂಡ್ರು ಒಪ್ಕೊಳ್ಳಿಲ್ಲ ಅಂದ್ರು ತನಗ್ ಸೀನು ಮೇಲೆ ಅಧಿಕಾರ ಇದೆ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾಳೆ. ಮನೆಯಿಂದ ಹೊರಗಡೆ ಹಾಕಿದ್ರು ಗೇಟ್ ಹತ್ರ ನಮ್ ಮನ್ಸು ಕರ್ಗೋಗೋವರೆಗೂ ನಿಂತಿರ್ತೀನಿ ಅಂತಿದ್ದಾಳೆ. ಇಲ್ಲಿ ಮನ್ಸ್ ಕರ್ಗುತ್ತೋ ಚಾರು ಪ್ರಾಣನೇ ಹೋಗುತ್ತೋ ಅರ್ಥ ಆಗದಿರೋ ಪರಿಸ್ಥಿತಿಲಿ ನಿಮಗ್ ಫೋನ್ ಮಾಡಿದೀನಿ ಭಾವನವ್ರೆ. ಏನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಯ್ತಮ್ಮ, ಈಗ್ಲೇ ಬರ್ತೀವಿ. ಸರಿ ಸರಿ ಭಾವನವ್ರೆ, ಹಾ ನಡೀರಿ. ನಡಿ. ಅಣ್ಣ, ಇವತ್ವರೆಗೂ ನಿಮ್ಮನ್ನ ಯಾರು ಬೆರಳು ಮಾಡಿ ತೋರಿಸಿಲ್ಲ. ಹೀಗಿರುವಾಗ ನಿಮ್ ಕಾಲಿನ ಕಿರುಬೆರಳಿಗೂ ಸಮ ಇಲ್ದಿರೋ ಆ ವೀರಭದ್ರ ಮತ್ ಅವನ ಮಗ ಪ್ರಭಾಸ್ ನಿಮ್ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ರೆ ಹೇಗ್ ಸಹಿಸ್ಕೊಂಡಿರ್ಲಿ ಅಣ್ಣ? ನನಗೆ ಆ ಕ್ಷಣದಲ್ಲಿ ಒಬ್ಬೊಬ್ಬರನ್ನು ತುಂಡ ಕತ್ತರಿಸ್ಬೇಕು ಅನಿಸ್ತಿತ್ತು. ಶಿವರಾಜು, ತಪ್ಪು ನಮ್ಮ ಪರವಾಗಿದ್ದಾಗ ಎಂಥವ್ರಿಗಾದ್ರೂ ಮಾತಾಡಬೇಕು ಅಂತ ಅನ್ಸುತ್ತೆ. ಅವ್ರಿಗಾಗಿರೋ ಅವಮಾನ ನಮಗೂ ಆಗ್ಬೇಕು ಅಂತ ಅನ್ಕೊಂಡ್ರು. ಈಗ ಹೇಗೂ ಅವಕಾಶ ಸಿಕ್ಕಿದೆ ಅಲ್ವಾ, ದ್ವೇಷ ತೀರಿಸ್ಕೋಬೇಕು ಅನ್ಕೊಂಡ್ರು. ಆದ್ರೆ ನಮ್ಮ ಪರವಾಗಿ ತಪ್ಪಿಲ್ಲ ಅಂತ ಗೊತ್ತಾಗಿ ಏನೂ ಮಾಡಕ್ಕಾಗ್ಲಿಲ್ಲ. ಅಷ್ಟಕ್ಕೂ ಏನೇ ಆದ್ರೂ ಅಂತವ್ರನ್ನೆಲ್ಲ ಹೀಗೆ ಸುಮ್ನೆ ಬಿಡಬಾರ್ದು ಅಣ್ಣ. ನಮ್ ವಿಷಯಕ್ಕೆ ತಲೆ ಹಾಕಿದ್ರೆ ಅವ್ರಿಗೆಲ್ಲ ಏನ್ ಸ್ಥಿತಿ ಬರುತ್ತೋ ಅಂತ ಅವ್ರಿಗೆ ತಿಳಿಸ್ಲೇಬೇಕು. ನಿಮ್ಮನ್ನ ಅವಮಾನ ಮಾಡಿರೋದಕ್ಕೆ ಇಡೀ ಊರೇ ರೊಚ್ಚಿಗೆದ್ದಿದೆ. ಅವನು ಸಿಕ್ಕಿದ್ರೆ ಸಾಯಿಸೇ ಬಿಡೋ ಹಾಗೆ ಕಾಣಿಸ್ತಿದ್ದಾರೆ. ಹಾಗಿರುವಾಗ ನಿಮ್ಮ ತಮ್ಮ ನಾನು ನನಗೆ ಹೇಗೆ ಅನ್ನಿಸ್ತಿರ್ಬೇಡ? ಏಯ್, ತಪ್ಪು ನಮ್ಮನೇಲಿ ಇಟ್ಕೊಂಡು ಅವ್ರ ಮೇಲೆ ಕಿರ್ಚಾಡ್ತಿದ್ಯಲ್ಲ. ಅವತ್ತು ರಾಸಾಯನಿಕ ಗೊಬ್ಬರ ಮಾರ್ಬೇಡ ಅಂತ ಹೇಳಿದ್ದಕ್ಕೆ ಅವರು ಹೀಗೆ ಕಿರ್ಚಾಡಿದ್ರು. ಅವನ್ ಮಗನ್ನ ನಡು ರೋಡಲ್ಲಿ ಹೊಡೆದಾಗ ಅವನ್ ತಪ್ಪಿಲ್ಲ ಅಂತ ಹೇಳಿದ್ರು. ಅವತ್ತು ಅವ್ರು ಮಾಡಿರೋ ಕೆಲ್ಸಕ್ಕೆ ಇವತ್ ನೀನ್ ಯೋಚನೆ ಮಾಡ್ತಾ ಇರೋದಿಕ್ಕೆ ಯಾವ ವ್ಯತ್ಯಾಸನೂ ಇಲ್ಲ. ಈ ಊರಲ್ಲಿ ನಮ್ಗೆ ಅಂತ ಒಂದು ಪ್ರತ್ಯೇಕ ಸ್ಥಾನ ಇದೆ. ರಾಜಾರಾಮ್ ಅವ್ರ ಕುಟುಂಬ ಅಂದ್ರೆ ಆಕಾಶದಷ್ಟು ಎತ್ತರದಲ್ಲಿದೆ. ಆಕಾಶದಲ್ಲಾಗೋ ಬದಲಾವಣೆ ಇಡೀ ಪ್ರಪಂಚನೇ ನೋಡತ್ತೆ ಕಣೋ. ತಪ್ಪು ಹಾಗೆ ನೋಡಿ ಮಾತಾಡೋರ್ದಲ್ಲ, ನಮ್ಗೆ ಹಿಡ್ದಿರೋ ಗ್ರಹಣದ್ದು. ಏನಮ್ಮ ನೀನ್ ಮಾತಾಡ್ತಿರೋದು? ಆ ಆದ್ಯ ಬಂದ್ಮೇಲೆ ನಮ್ಗೆ ಅವಮಾನ, ಅಗೌರವ, ಸಮಸ್ಯೆ ಎಲ್ಲ ಬಂದಿದೆ. ಇದರಲ್ಲಿ ಆದ್ಯನ್ ತಪ್ಪೇನಿದೆ ಅಮ್ಮ? ಇದೆ, ಆದ್ಯನ್ ತಪ್ಪೇ ಇದೆ. ಆ ಆದ್ಯ ಈ ಮನೆ ಕಾಲಿಟ್ಟಾಗ್ಲೇ ಜಾನಕಿ ಮನ್ಸು ಬದಲಾಗೋಯ್ತು. ದೇವ್ರ ಹಾಗೆ ನೋಡ್ಕೊಳ್ಳೋ ಗಂಡನ್ ಮಾತೇ ಕೇಳ್ತಿಲ್ಲ. ಸೀತಾರಾಮ ಅಂತ ದಂಪತಿಗಳ ಮಧ್ಯೆ ಮಾತಿಲ್ದಿರೋ ಹಾಗೆ ಮಾಡಿದಾಳೆ. ಮಾವನ್ ಮಾತೆ ವೇದವಾಕ್ಯ ಅಂತ ಅನ್ಕೊಂಡಿರೋ ಸೀನು ಈಗ ಆದ್ಯನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ಈ ಬದಲಾವಣೆ ಎಲ್ಲ ಆಗೋದಿಕ್ಕೆ ಆದ್ಯ ತಾನೇ ಕಾರಣ. ಆದ್ಯ ಏನ್ ಮಾಡಕ್ ಸಾಧ್ಯ ಅಮ್ಮ? ಮರ್ಯಾದೆ ಹೋಗುತ್ತೆ ಅಂತ ಗೊತ್ತಾದ್ಮೇಲೂ ಆದ್ಯನ್ ಪ್ರೀತಿ ಮಾಡಿರೋದು ಅವನ್ ತಪ್ಪು. ಲೇಯ್, ಬೆಂಕಿ ಇಲ್ದೆ ಹೊಗೆ ಬರಲ್ಲ. ಆದ್ಯನ್ ಒಪ್ಕೆ ಇಲ್ದೇನೆ ಅವನ್ ಮನ್ಸಲ್ಲಿ ಪ್ರೀತಿ ಹುಟ್ಟತ್ತ? ಇಲ್ಲಮ್ಮ, ಆದ್ಯ ತಪ್ಪು ಮಾಡಲ್ಲ. ಆದ್ಯ ಕೂಡ ಸೀನು ಹಾಗೆ ಒಂದು ಕ್ಷಣ ಯೋಚನೆ ಮಾಡಿದ್ದಿದ್ರೆ
ನಾನು ಮತ್ತೆ ತಲೆ ಎತ್ಕೊಂಡು ಊರಲ್ಲಿ ಓಡಾಡಕ್ಕಾಗ್ತಾ ಇರಲಿಲ್ಲಮ್ಮ. ನಾನು ಅವಳನ್ನ ಮೊದಲಿಂದನೂ ಗಮನಿಸ್ತಾನೆ ಬರ್ತಾ ಇದ್ದೀನಿ. ಅವಳಿಗೆ ಸಂಪ್ರದಾಯ ಆಚಾರಗಳು ಗೊತ್ತಿಲ್ಲದೆ ಮೊದಲೆಲ್ಲ ನೀನ್ ಹೇಳ್ದ ಹಾಗೆ ವರ್ತಿಸ್ತಾ ಇದ್ಲು. ಆದ್ರೆ ಸಂಪ್ರದಾಯಕ್ಕೆ ನಾವು ಕೊಡೋ ಬೆಲೆನ ನೋಡಿ ಅವಳು ಕೂಡ ಗೌರವಿಸೋದಕ್ಕೆ ಕಲ್ತ್ಕೊಂಡ್ಲು. ನಮ್ಮನೆ ಮರ್ಯಾದೆ ಬಗ್ಗೆ ಕೂಡ ಅವಳು ಯೋಚಿಸಿದ್ಲಮ್ಮ. ನನಗೆ ಮಾತು ಉಳಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾಳೆ. ಆದ್ಯನ್ ಒಳ್ಳೆತನ ನೋಡಿನೇ ಅಮ್ಮ ಅಣ್ಣ ಇಲ್ಲಿವರೆಗೂ ಅವಳನ್ನ ಮನೇಲಿ ಇರಕ್ ಬಿಟ್ಟಿರೋದು. ಅವಳ ವ್ಯಕ್ತಿತ್ವ ತಿಳಿದ್ಮೇಲೆ ನಾವೆಲ್ಲರೂ ಕೂಡ ಅವಳಿಗೆ ಹತ್ರ ಆದ್ವಿ. ಇಲ್ಲ ಅಂದಿದ್ರೆ ಈ ಮನೇಲಿ ಆದ್ಯ ಇಲ್ಲಿವರೆಗೂ ಇರಕ್ಕಾಗ್ತಿರ್ಲಿಲ್ಲ. ರಾಜು, ನಾನ್ ವಯಸ್ಸಲ್ಲಿ ದೊಡ್ಡವಳಾಗಿದ್ರು ನಿನ್ನಷ್ಟು ಚೆನ್ನಾಗಿ ಯೋಚನೆ ಮಾಡಕ್ ಬರಲ್ಲ ಕಣೋ. ನೀನ್ ತಗೊಳ್ಳೋ ನಿರ್ಧಾರ ಯಾರಿಗೂ ನೋವು ಕೊಡಲ್ಲ ಅಂತ ನಂಬಿದ್ದೀನಿ ಕಣೋ. ಆದ್ರೆ ಅಲ್ಲಿ ಚಾರು ನೀನ್ ಕೊಟ್ಟಿರೋ ಮಾತು ಉಳಿಸ್ಕೊಳಕ್ ಆಗಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಈ ಮದ್ವೆ ಮಾಡಿಸಿಲ್ಲ ಅಂದ್ರೆ ನಿಂತಿರೋ ಜಾಗದಲ್ಲೇ ಪ್ರಾಣ ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ. ಆ ಹುಡುಗಿಗೆ ಏನಂತ ಉತ್ತರ ಕೊಡ್ತೀಯೋ? ಒಂದು ಅಮಾಯಕಿ ಜೀವನ ಬಲಿ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನಿರ್ತೀಯನೋ? ಹೇಳು ರಾಜು. ಒಂದು ಕಡೆ ನಾನ್ ಕೊಟ್ಟಿರೋ ಮಾತು, ಮತ್ತೊಂದು ಕಡೆ ಪ್ರೀತಿ. ಯಾರಿಗ್ ನ್ಯಾಯ ಕೊಡಬೇಕು ಅಂತ ನನಗರ್ಥ ಆಗ್ತಿಲ್ಲ ಅಮ್ಮ. ಅಮ್ಮ ಆದ್ಯ, ಹೇಳಿ ದೊಡ್ಡಪ್ಪ. ಮೊದಲನೇ ಸಲ ಆದ್ಯ ಅಂತ ಪ್ರೀತಿಯಿಂದ ಕರೆದಿದ್ದೀರ. ಬಹುಶಃ ಇದೇ ಕೊನೆ ಸಲ ಕೂಡ ಆಗ್ಬೋದಮ್ಮ. ಹಾಗೆ ಯಾಕೆ ಹೇಳ್ತೀರಿ? ಅಪ್ಪ ಇದೇ ಕಡೆ ಸಲ ಅಂತ ಇದ್ದಾರಲ್ಲ, ಒಂದ್ ವೇಳೆ ಆದ್ಯನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರ? ನೀನು ಈ ಮನೆ ಕಾಲಿಟ್ಟಾಗ ನಿನ್ನ ಹಠನ ನೋಡಿ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಹಠ ಇರಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಇವತ್ತು ಆ ಹಠನೇ ಈ ಮನೆ ಮರ್ಯಾದೆ ಹೋಗ್ತಿರೋ ಹಾಗೆ ಕಾಪಾಡಿದ್ಯಮ್ಮ. ನಿನಗೆ ನೇರವಾಗಿ ಮಾತಾಡಕ್ ಮಾತ್ರ ಗೊತ್ತು. ಎದುರುಗಡೆ ಇರೋರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದು ಕುಟುಂಬ ನೋವು ಪಡುತ್ತೆ ಅಂತ, ಪ್ರೀತಿನೇ ತ್ಯಾಗ ಮಾಡೋಷ್ಟು ದೊಡ್ಡ ಮನ್ಸಿದೆ ಅಂತ ನಾನು ತಿಳ್ಕೊಳ್ಳಿಲ್ಲ ಅಮ್ಮ. ನೀನು ಯಾವ ಚಿಕ್ಕ ತಪ್ಪು ಮಾಡಿದ್ರೂ ಎಲ್ರೂ ನಿನ್ನ ತಾಯಿನ ಬೈತಾ ಇದ್ರಮ್ಮ. ಆದ್ರೆ ಇವತ್ತು ನೀನು ಈ ಮನೆ ಮರ್ಯಾದೆ ಬಗ್ಗೆ ಯೋಚಿಸ್ಲಿಲ್ಲ ಅಂದಿದ್ರೆ
ಈ ಮನೆಗೆ ದೊಡ್ಡ ಅವಮಾನ ಆಗ್ಬಿಡೋದಮ್ಮ. ಈ ಮನೆಯಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಇರ್ತಾನೆ ಇರಲಿಲ್ಲ. ನಿನ್ನಂತ ಮಗಳನ್ನ ಹೆತ್ತಿರೋದಕ್ಕೆ ನಿನ್ ತಂದೆ ತಾಯಿ ತುಂಬಾ ಅದೃಷ್ಟವಂತರಮ್ಮ. ಥ್ಯಾಂಕ್ ಯು ದೊಡ್ಡಪ್ಪ, ತುಂಬ ತುಂಬ ಥ್ಯಾಂಕ್ಸ್. ಈ ಜೀವನಕ್ಕೆ ಇಷ್ಟೇ ಸಾಕು ನನಗೆ. ನನ್ನ ಮಮ್ಮಗೆ ಬೈದ ಪ್ರತಿ ಸಲ ಇಂಥ ಒಂದು ದಿನ ಬರಬೇಕು ಅಂತ ಬೇಡ್ಕೋತಿದ್ದೆ. ಆದ್ರೆ ಈ ಮನೆಯಲ್ಲಿ ಅವರು ಇವರು ಅಲ್ದೇನೆ ಒಂದೇ ಸಲ ನೀವೇ ಅಂದ್ರೆ ರಾಮನೇ ನನ್ನಿಂದ ನಮ್ಮಪ್ಪ ಅಮ್ಮನ ಒಳ್ಳೆಯವರು ಅಂತ ಹೊಗಳ್ತಿದ್ರೆ ನನಗೆ ಇದಕ್ಕಿಂತ ಇನ್ನೇನ್ ಬೇಕು ದೊಡ್ಡಪ್ಪ? ಹೇಳಿ ದೊಡ್ಡಪ್ಪ, ಹೇಳಿ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನೀನೇ ನೋಡ್ತಿದ್ಯಲ್ವೇನಮ್ಮ, ಸೀನುವಿಂದ ಈ ಕುಟುಂಬ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ. ಚಾರು ನೋಡಿದ್ರೆ ಮದ್ವೆ ಆದ್ರೆ ಸೀನುನೇ ಮದ್ವೆ ಆಗ್ತೀನಿ, ಇಲ್ಲ ಅಂದ್ರೆ ಸತ್ತು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಈಗಷ್ಟೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದಾಳೆ. ಆ ಸಮಯದಲ್ಲಿ ಏನೇ ಆದ್ರೂ ಸೀನು ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ನೀನೇ ಅಲ್ವೇನಮ್ಮ ನನ್ನನ್ನ ರಾಮ ಅಂದಿದ್ದು. ರಾಮ ಯಾವತ್ತಾದ್ರೂ ಮಾತು ತಪ್ಪಿದ್ನೇನಮ್ಮ? ನಾನೀಗ ಏನ್ ಹೇಳ್ಬೇಕು ಅಂತಿದ್ದೀನೋ ನಿನಗದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಕೊಟ್ಟಿರೋ ಮಾತನ್ನ ನೆರವೇರಿಸ್ಬೇಕು. ಅದಕ್ಕೆ ಈ ಊರಲ್ಲಿ ರಾಜಾರಾಮ್ ಅಂದ್ರು, ರಾಜಾರಾಮ್ ಕುಟುಂಬ ಅಂದ್ರು ಅಷ್ಟು ಗೌರವ. ಚಿಕ್ಕಂದಿನಿಂದ ಹಿಡಿದು ಇವತ್ತಿನವರೆಗೂ ನನ್ನ ಮಾತಿಗೆ ಎದುರು ಮಾತಾಡದೇ ಇರೋನು ಇವತ್ತು ನಾನು ನೋಡಿರೋ ಮುಹೂರ್ತನ ಬೇಡ ಅಂತ ಹೇಳಿ ನಿನ್ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾನೆ. ಅವನಿಗೆ ನನ್ನ ಮಾತಿಗಿಂತ ನಿನ್ನ ಮೇಲಿರೋ ಪ್ರೀತಿನೇ ಮುಖ್ಯ ಆಗೋಗಿದೆ. ನೀನು ಈ ಮನೇಲೇ ಇದ್ರೆ ಅವನು ಚಾರುನ ಮದುವೆ ಮಾಡ್ಕೊಳ್ಳಲ್ಲಮ್ಮ. ನನಗೆ ಅರ್ಥ ಆಯ್ತು ದೊಡ್ಡಪ್ಪ, ನಾನಿಲ್ಲಿಂದ ಹೊರಟು ಹೋಗ್ಬೇಕು. ಏನ್ರಿ ಇದೆಲ್ಲ? ಒಂದ್ ಕಡೆ ಆದ್ಯ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರಿ, ಆದ್ಯನ ತುಂಬಾನೇ ಹೊಗಳಿದ್ರಿ. ಈಗ ನೋಡಿದ್ರೆ ಅವಳು ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದೀರಲ್ಲ. ಇದರಲ್ಲಿ ಆದ್ಯನ್ ತಪ್ಪೇನಿಲ್ಲ ಅಂತ ಗೊತ್ತಾದ ಮೇಲೂ ಆದ್ಯನ ಯಾಕ್ರಿ ಮನೆ ಬಿಟ್ಟು ನಾವು ಕಳಿಸ್ಬೇಕು? ಅಪ್ಪ, ಆದ್ಯನ ಮನೆಯಿಂದ ಕಳಿಸ್ಬೇಡಿ ಅಪ್ಪ. ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದಾಗ್ಲೇ ಈ ಮನೇಲಿ ಇರೋದಕ್ಕೆ ಬಿಟ್ಟಿದ್ರಿ, ನನ್ನ ಜೊತೆ ಕಾಲೇಜ್ಗೂ ಕಳ್ಸಿದ್ರಿ. ಈಗ ಆದ್ಯ ಬಗ್ಗೆ ನಿಮ್ಗೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಅಲ್ವಾ ಅಪ್ಪ? ಅವಳನ್ನ ಮನೇಲಿ ಇರೋದಕ್ಕೆ ಬಿಡಿ ಅಪ್ಪ. ಆದ್ಯ, ನಾನು ಹೇಳಬೇಕಿದ್ದನ್ನ ಹೇಳಿದ್ದೀನಿ.
ಮುಂದಿನ ನಿರ್ಧಾರ ನಿನಗೆ ಬಿಟ್ಟಿದ್ದು. ದೊಡ್ಡಪ್ಪ ಹೇಳ್ತಿರೋದು ನಿಜಾನೇ. ನಾನು ಇಲ್ಲೇ ಇದ್ರೆ ಸೀನು ಚಾರುನ ಮದ್ವೆ ಮಾಡ್ಕೊಳ್ಳಲ್ಲ. ನನ್ನಿಂದ ಒಂದು ಹೆಣ್ಮಗುಗೆ ಅನ್ಯಾಯ ನಡೀತಿದೆ. ಒಬ್ಬ ದೊಡ್ಡ ವ್ಯಕ್ತಿ ಮಾತಿಗೆ ಬೆಲೆ ಇಲ್ದೇ ಇರೋ ಹಾಗಾಗುತ್ತೆ.